ಸರ್ ವಿಕ್ಟರಿ ಕಿಟ್ ಸೊಲ್ಯೂಷನ್ ಆರ್ಗಾನಿಕ್ ಪ್ರಾಡಕ್ಟನ್ನು ನಾವು ಕೊಟ್ಟಿದ್ದೀವಿ ಸರ್ ನಿಮಗೆ. ಹಾಂ ಸರ್. ತಮಗೆ ಈ ಮುಂಚೆ ಕೊಡೋದಕ್ಕಿಂತ ಮುಂಚೆ ಯಾವ ರೀತಿಯಾಗಿತ್ತು, ಈಗ ಕೊಟ್ಟ ನಂತರ ಯಾವ ರೀತಿಯಾಗಿದೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಇದ್ರ ಉದ್ದೇಶ ಏನಂದ್ರೆ ಈ ಪ್ರಾಡಕ್ಟ್ ಮಾಡ್ತಾರೆ ನಮ್ಗೆ 4 ಕಡೆಗೆ ನೀರಾವರಿ ಅಂದರೆ ಆ ಕಡೆಗೂ ನೀರಾವರಿ, ಈ ಕಡೆಗೂ ನೀರಾವರಿ, ಮೇಲೂ ನೀರಾವರಿ, ತಳಗೂ ನೀರಾವರಿ. ಈ ಶೀತದಾಗೆ ಗಿಡ ನಮಗೆ ಸುಳಿ ಬರೋದೇ ಕಷ್ಟ ಆಗಿತ್ತು. ಅಷ್ಟು ನಮಗೆ ಸುಳಿನೇ ನಿಂತೋಗಿದ್ದು, ಅಷ್ಟು ಶೀತಾಂಶ ಜಾಸ್ತಿ ಆಗಿ. ಈಗ ಏನು ಮಾಡಕಪ್ಪ ನಾವು ಆ ಗೊಬ್ಬರ ಈ ಗೊಬ್ಬರ ತಂದು ಹಾಕ್ತಿದ್ವಿ, ಅದು ಏನು ವರ್ಕೌಟ್ ಸುಳಿನೇ ಬರೋಕ್ಕಲ್ಲ. ಈ ವಿಕ್ಟರಿ ಕಿಟ್ ಈ ಪ್ರಾಡಕ್ಟ್ ನಾವು ಬಳಕೆ ಮಾಡಿದ್ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ. ಇಲ್ಲ ನೋಡ್ರಿ, ಈಗ ನೋಡ್ರಿ ಈ ಸುಳಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಹೆಚ್ಚಿದ ಮಟ್ಟದಲ್ಲಿ ಸುಳಿ ಕೀಳ್ತೈತೆ. ಮತ್ತು ಬುಡ ನಮಗೆ ಹೈ ಕ್ಲಾಸ್ ಬುಡಗಳು ಸೈಜ್ ಬರ್ತದೆ. ಸಣ್ಣ ಸಣ್ಣ ನೋಡ್ರಿ ಸುಳಿ ಎಡಿಟ್ ಮಟ್ಟ ಹೊರಗಡೆ ಬರ್ತದವೆ. ಇವೆಲ್ಲ ನೋಡ್ರಿ, ಇವೆಲ್ಲ ನಮಗೆ ಸುಳಿ, ಇವೆಲ್ಲ ಗಿಡಗಳೆಲ್ಲ ಸುಳಿ ಎಲ್ಲ ಇದಾಗಿತ್ತು ಸರ್. ನೋಡಿ ಇದೆಲ್ಲ ಮೂರದೆಲ್ಲ ಇದಾಗಿ ಸುಳಿನೇ ಬರೋಕ್ಕಲ್ಲು, ಇಷ್ಟು ಸುಳಿ ಬರಕಚ್ಚಾವ. ಈಗ ಈ ಪ್ರಾಡಕ್ಟ್ ಬಳಕೆ ಮಾಡಿದ್ಮೇಲೆ ನನಗೆ ಇಷ್ಟೇ ಅಲ್ಲ, ನಮ್ಮ ಅಕ್ಕಪಕ್ಕದ ಹೊಲ್ದಾರು ಕೇಳಕಚ್ಚಾರ. ಮತ್ತು ಬುಡ ಸೈಜ್ ಚೆನ್ನಾಗಿ ಬರಕಚ್ಚಾರ. ಎಲ್ಲ ನೀರಾವರಿ ಒಳಗಡೆ ಇಷ್ಟು ಈಗ ಬರೋದು ಹಾಕಿದಿಲ್ಲ. 3 ವರ್ಷದ ಗಿಡಗಳು ಇಷ್ಟು ಈಜಿಯಾಗಿ ಬೆಳೆಯಕ್ಕಾಗಲ್ಲ. ಯಾಕಂದ್ರೆ ಒಂದ್ ಕಡೆಗೆ ನೀರಾವರಿ ಇದ್ರೆ ಏನೋ ಮಾಡ್ಬೋದು, 4 ಕಡೆಗೆ ಗದ್ದೆ ಇದ್ದಾಗ ಬೆಳೆಯೋದು ಭಾರಿ ಕಷ್ಟ. ಈ ಪ್ರಾಡಕ್ಟ್ ಹೆಂಗ್ ಕೆಲಸ ಮಾಡ್ತಾ ಅಂದ್ರೆ ನಮಗೆ ನಿಮಗೂ ನಿಜವೂ ಆಶ್ಚರ್ಯ ಆಗತ್ತೆ. ಎಲ್ಲಾ ರೈತರು ನಿಜವೂ ಕಣ್ಣು ಮುಚ್ಕೊಂಡು ಬಳಸ್ಬೋದು ಅಂತ ವಂಡರ್ಫುಲ್ ಪ್ರಾಡಕ್ಟ್. ಈ ಪ್ರಾಡಕ್ಟ್ ಕಂಡಿಡೋಂಥ MDಗೂ ಮತ್ತೆ ಅವ್ರಿಗೂ ನಿಜವೂ ಟ್ಯಾಂಕ್ಸ್ ಹೇಳ್ಬೇಕು. ಇಷ್ಟು ಹೇಳ್ತಾ ನಮಗೆ